ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನದ ಒಳಗಡೆ ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ. ಪಾಕಿಸ್ತಾನದ ಅರ್ಧಕ್ಕರ್ಧ ಭೂಪ್ರದೇಶವನ್ನು ಆಕ್ರಮಿಸಿಕೊಂಡ ಬಲೂಚಿಗಳು 46-50% ಬಲೂಚಿಸ್ತಾನ ಪಾಕಿಸ್ತಾನದ ಮೇಲೆ ಹಿಡಿತವನ್ನು ಸಾಧಿಸಿದೆ. ಈಗ ಬಲೂಚಿಸ್ತಾನ್ ಸ್ವತಂತ್ರ ದೇಶ ಘೋಷಣೆ ಮೊಳಗಿಸಿದ್ದಂಥ ಬಲೂಚಿಗಳೀಗ ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಪಾಸ್ಪೋರ್ಟು, ನ್ಯಾಷನಲ್ ಡಾಕ್ಯುಮೆಂಟ್ಸ್ ಪ್ರಿಂಟಿಂಗ್ ಪ್ರಾಸೆಸ್ ಕೂಡ ನಡೀತಾ ಇದ್ದು ಪಾಕಿಸ್ತಾನಕ್ಕೆ ಅಸಲಿ ಆಘಾತ ಈಗ ಕಾದಿದೆಯಾ? ಎರಡು ಹೋಳಾಗೇ ಬಿಡ್ತಾ ಪಾಕಿಸ್ತಾನ? ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, 71 ಪ್ರದೇಶಗಳನ್ನು ಬಲೂಚಿಗಳು ಅಟ್ಯಾಕ್ ಮಾಡಿದ್ದಾರೆ. ಆ ಪ್ರದೇಶವನ್ನು ತಮ್ಮ ಹಿಡಿತದಲ್ಲಿ ಇರಿಸ್ಕೊಂಡಿದ್ದಾರೆ. ಹಾಗೆ ಮಂಗೂಚರ್ BLA ಅಂದರೆ ಬಲೂಚ್ ಲಿಬರೇಷನ್ ಆರ್ಮಿ ಅವರು ಮಂಗೂಚರ್ ಪ್ರದೇಶವನ್ನು ಸಂಪೂರ್ಣವಾಗಿ ಸೀಸ್ ಮಾಡಿಕೊಂಡಿದ್ದಾರೆ. ನಾವು ಈಗ ಸ್ವತಂತ್ರರಾಗಿದ್ದೀವಿ, ನಾವು ಸ್ವತಂತ್ರ ದೇಶವಾಗಿ ಹೊಸ ದೇಶವೊಂದು ಈಗ ಉಗಮಿಸಿದೆ ಅಂತ ಎಲ್ಲರೂ ಅಲ್ಲಿ ಸಂಭ್ರಮಿಸಿ ತಮ್ಮದೇ ಆದ ರಾಷ್ಟ್ರಗೀತೆಯನ್ನು ಹಾಡಿ ರಾಷ್ಟ್ರಧ್ವಜವನ್ನು ಪಾಕಿಸ್ತಾನ ಧ್ವಜ ಕಿತ್ತೆಸೆದು ತಮ್ಮ ಧ್ವಜವನ್ನು ಸ್ಥಾಪಿಸಿದ್ದಾರೆ. ಸುಮಾರು ದಿನಗಳಿಂದ ಬೆಳವಣಿಗೆ ಆಗ್ತಿದೆ, ಆದರೆ ಈಗ ಬೇರೆ ಲೆವೆಲಲ್ಲಿ ಬೆಳವಣಿಗೆ ಆಗ್ತಿದೆ. ನ್ಯಾಷನಲ್ ಡಾಕ್ಯುಮೆಂಟನ್ನು, ಒಂದು ದೇಶ ಅಂದರೆ ಅದಕ್ಕೊಂದು ಡಾಕ್ಯುಮೆಂಟ್ ಇರುತ್ತೆ, ಪಾಸ್ಪೋರ್ಟ್ ಇರುತ್ತೆ, ಇದೆಲ್ಲವನ್ನು ಪ್ರಿಂಟಿಂಗ್ ಕೆಲಸ ಶುರುವಾಗ್ಬಿಟ್ಟಿದೆ. ಈಗ ನ್ಯಾಷನಲ್ ಡಾಕ್ಯುಮೆಂಟ್ಸು ಕಂತೆಗಟ್ಟೆ ದೊಡ್ಡ ಪ್ರಮಾಣದಲ್ಲಿ ಪ್ರಿಂಟ್ ಆಗ್ತಾ ಇದೆ. ಹಾಗೆ ಭಾರತ 93,000 ಗನ್ನು ಅವತ್ತು ಪಾಕಿಸ್ತಾನ ವಿಭಜನೆ ಸಮಯದಲ್ಲಿ ಅಲ್ಲಿನ ಸೈನಿಕರಿಂದ ವಶಪಡಿಸ್ಕೊಂಡಿದ್ದಂಥ ಗನ್ಗಳನ್ನು ನಮ್ಮ ಕೈ ಕೊಟ್ಟುಬಿಡಿ, ನಮಗೆ ಹಸ್ತಾಂತರಿಸಿ, ಇದನ್ನು ನಿಮ್ಮ ಬಳಿ ಉಳ್ಕೊಂಡಿದೆ, ನೀವು ಅದನ್ನು ಬಳಸ್ತಾ ಇಲ್ಲ, ಹೇಗೂ ನಮಗೆ ಕೊಟ್ಬಿಡಿ ಅಂತ ಒಂದು ರಿಕ್ವೆಸ್ಟ್ ಬಂದಿದ್ದು. ಆ 93,000 ಗನ್ನಲ್ಲಿ ಇಡೀ ಪಾಕಿಸ್ತಾನವನ್ನು ನಾವು ಮುಗಿಸ್ತೀವಿ. ಯಾಕಂದರೆ ಆಲ್ರೆಡಿ ನಾವು ಪಾಕಿಸ್ತಾನದಲ್ಲಿ ಅತಿ ದೊಡ್ಡ ಭಾಗ 40%ಕ್ಕೂ ಅಧಿಕ ಭಾಗ ಬಲೂಚಿಗಳೇ ಬರ್ತಾರೆ. ಅಂದರೆ ಬಲೂಚಿಸ್ತಾನ ಅಷ್ಟು ದೊಡ್ಡದಿದೆ, ಪಾಕಿಸ್ತಾನದ ಒಳಗಡೆ ಬಲೂಚಿಸ್ತಾನ ದೊಡ್ಡದಿದೆ. ಅವರು ಆ 46% ಜಾಗದ ಆಲ್ಮೋಸ್ಟ್ ಅರ್ಧಕ್ಕರ್ಧ 50% ಭಾಗದ ಹಿಡಿತವನ್ನು ಸಾಧಿಸಿ ಅಲ್ಲಿನ ಸೇನೆಯನ್ನು ಹೊರದಬ್ಬುವ ಕೆಲಸದಲ್ಲಿ ಈಗ ಭರ್ಜರಿ ಕಾರ್ಯಾಚರಣೆ ಶುರು ಮಾಡಿದ್ದು. ಸೇನೆ ಈಗ ಬಲೂಚಿಸ್ತಾನ ಕಾಲಿಡೋದಕ್ಕೆ ಹೆದರುತ್ತಾ ಇದೆ. ಪಾಕಿಸ್ತಾನದ ಸೈನಿಕರು ಮೊದಲಿಲ್ಲಿಂದ ಕಾಲು ಕೀಳಬೇಕು ಅನ್ನುವ ಅಂತಿಮ ಎಚ್ಚರಿಕೆಯನ್ನು ಒಂದು ವಾರದ ಹಿಂದೆ ಪಾಕಿಸ್ತಾನ ಭಾರತ ಯುದ್ಧದ ಸಮಯದಲ್ಲಿ ಕೊಟ್ಟಿತ್ತು ಬಲೂಚಿಸ್ತಾನ. ಈಗ ಪಾಕಿಸ್ತಾನದ ಆರ್ಮಿಯಲ್ಲಿ ಕಾಲಿಡೋದಕ್ಕೆ ಸೈನಿಕರು ಹೆದರುತ್ತಿದ್ದಾರೆ. ಆ ರೀತಿಯಲ್ಲಿ ಬಹಳಷ್ಟು ಭಾಗಗಳನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದು ಮಂಗೂಚರ್ ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿದೆ ಅನ್ನುವಂಥ ಘೋಷಣೆಯನ್ನು ಬಲೂಚಿಗಳು ಮೊಳಗಿಸಿದ್ದಾರೆ. ಹಾಗಾಗಿ ಪಾಕಿಸ್ತಾನ ಈಗ ಹೋಳಾಗೋದು ಗ್ಯಾರಂಟಿ ಅನ್ನುವಂಥ ಒಂದು ದೃಶ್ಯಗಳು ಕಾಣಸಿಗ್ತಿದ್ದಾವೆ. ಅಲ್ಲಿ 19 ಮಿಲಿಯನ್ನಷ್ಟು ಜನಸಂಖ್ಯೆ ಇದ್ದಾರೆ. ಬಲೋಚು, ಬ್ರೋಯಿ, ಹಾಗೆ ಪಶ್ತೂನ್ಸು, ಜದ್ಗಲ್ಸು, ಸಿಂಧೀಸು, ಬೇರೆ ಎತ್ನಿಕ್ ಗ್ರೂಪ್ಗಳು ಇರೋದನ್ನು ಗಮನಿಸಬಹುದು. ಸೊ ನಾವು ಭಿನ್ನವಾಗಿದ್ದೀವಿ. ಈ ಭಯೋತ್ಪಾದಕತೆ, ಒಂದು ಧರ್ಮವನ್ನು ಟಾರ್ಗೆಟ್ ಮಾಡೋದು, ಹಿಂದೂಗಳನ್ನು ಅಟ್ಯಾಕ್ ಮಾಡೋದು, ಇಂತಹ ಮನಸ್ಥಿತಿಯವರೆಲ್ಲ ಬಲೂಚಿಗಳು. ವ್ಯಾಪಾರ, ವಹಿವಾಟು, ಸ್ವತಂತ್ರವಾಗಿ ಮಹಿಳೆಯರಿಗೆ ಸ್ಥಾನಮಾನವನ್ನು ಕೊಟ್ಟು, ನಾವು ಮಹಿಳೆಯರಿಗೆ ಎಲ್ಲ ಅವಕಾಶಗಳನ್ನು ಕೊಟ್ಟು, ಉದ್ಯೋಗ, ಎಜುಕೇಷನನ್ನು ಕೊಟ್ಟು ಒಂದು ಬಲಿಷ್ಠ ರಾಷ್ಟ್ರವಾಗಬೇಕು, ಜಗತ್ತಿನ ಭೂಪಟದಲ್ಲಿ ನಾವು ಗುರುತಿಸ್ಕೊಳ್ಬೇಕು ಅಂತ ಬಯಸ್ತಿರೋರು. ಸೊ ನಾವು ಪಾಕಿಸ್ತಾನದ ಜೊತೆಗಿರೋಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ನಮ್ಮ 100 ಹೆಣ್ಮಕ್ಳನ್ನು ಅವರು ಅತ್ಯಾಚಾರಕ್ಕೊಳಪಡಿಸಿದ್ದಾರೆ, ಎಷ್ಟೋ ಜನ ಮಕ್ಕಳನ್ನು ಕಿಡ್ನಾಪ್ ಮಾಡಿ ಸಾಯಿಸಿದ್ದಾರೆ. ಇಂಥವ್ರ ಜೊತೆ ನಾವು ಇನ್ನೂ ಮಾತು ಕೇಳ್ಕೊಂಡಿರೋದಕ್ಕೆ ಸಾಧ್ಯವ ಅನ್ನುವಂಥ ಆಕ್ರೋಶ ಶುರುವಾಗಿ ಅಲ್ಲಿಂದ ಇಲ್ಲಿಗೆ ನಿರಂತರವಾಗಿ ಯುದ್ಧ ನಡ್ಕೊಂಡೇ ಬಂದಿದೆ ಬಲೂಚಿಸ್ತಾನ್ ಮತ್ತು ಪಾಕಿಸ್ತಾನ ನಡುವೆ ಆಂತರಿಕವಾಗಿ. ಇದೀಗ ಬೇರೆ ಸ್ವರೂಪವನ್ನು ಪಡ್ಕೊಂಡಿದ್ದು ಬಲೂಚಿಗಳು ಸ್ವತಂತ್ರ ದೇಶದ ಸ್ಥಾನಮಾನವನ್ನು ಘೋಷಿಸಿಕೊಂಡು ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡೋ ಕೆಲಸವನ್ನು ಈಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. 1839ರಲ್ಲಿ ಬ್ರಿಟಿಷರು ಈ ಭಾಗದ ಮೇಲೆ, ಬಲೂಚಿಸ್ತಾನದ ಮೇಲೆ ಇನ್ಫ್ಲೂಯೆನ್ಸನ್ನು ಶುರು ಮಾಡ್ತಾರೆ. ಅದು 1948ರಲ್ಲಿ ಬಲೂಚಿಸ್ತಾನ್ ಬಲವಂತವಾಗಿ ಅಲ್ಲಿ ಸೇನೆಯನ್ನು ಕಳಿಸಿ ಪಾಕಿಸ್ತಾನದಿಂದ ಕ್ಯಾಪ್ಚರ್ ಆಗುತ್ತೆ. ಸೊ ಈ ರೀತಿ ಬ್ರಿಟಿಷರಿಂದ ಶುರುವಾಗಿ ಪ್ರಭಾವ ಕೊನೆಗೆ ಪಾಕಿಸ್ತಾನದ ವಶಕ್ಕೆ ಹೋಯಿತು. 1948ರಲ್ಲಿ ಬಲೂಚಿಸ್ತಾನ್ ಈ ರೀತಿ ಆದಮೇಲೆ ಪಾಕಿಸ್ತಾನದ ಒಳಗಡೆ ಸೇರಿಕೊಂಡ ಮೇಲೆ ಬಲೂಚ್ ಫ್ರೀಡಮ್ ಮೂಮೆಂಟಲ್ಲಿ ಶುರುವಾಗುತ್ತೆ. 1973ರ ಸಮಯದಲ್ಲಿ ಶುರುವಾಗುತ್ತೆ. ಅವತ್ತಿನಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅವತ್ತು ಶಸ್ತ್ರಗಳಿರಲಿಲ್ಲ, ಅಲ್ಲಿನವ್ರಿಗೆ ಸರಿಯಾದ ವಿದ್ಯೆ ತರಬೇತಿ ಇರಲಿಲ್ಲ. ಈಗ ಅದೆಲ್ಲವನ್ನು ಪಡ್ಕೊಂಡಿದ್ದೀವಿ, ನಮಗೊಂದು ಸಣ್ಣ ಸಹಾಯ ಬೇಕು, ಜಾಗತಿಕವಾಗಿ ನಮ್ಮನ್ನು
ಗುರುತಿಸಬೇಕು, ಒಪ್ಪಿಕೊಳ್ಬೇಕು ನಮ್ಮ ಅಸ್ತಿತ್ವವನ್ನು ಅನ್ನೋದು ಅವ್ರ ಡಿಮ್ಯಾಂಡು. ಈಗ ಭಾರತದಲ್ಲಿ ರಾಯಭಾರಿ ಕಚೇರಿಯನ್ನು ಸ್ಥಾಪಿಸಬೇಕು, ಬಲೂಚಿಸ್ತಾನ ಒಂದು ದೇಶ ಅಂತ ಭಾರತವೇ ಮೊದಲು ಐಡೆಂಟಿಫೈ ಮಾಡಬೇಕು, ನಮ್ಮನ್ನು ಗುರುತಿಸಬೇಕು ಅಂತ ಈಗ ರಿಕ್ವೆಸ್ಟನ್ನು ಮಾಡಿದ್ದು. ಆದಂಪುರ್ ಏರ್ಬೇಸ್ ವಿಸಿಟ್ ದೃಶ್ಯಗಳನ್ನು ಕೂಡ ಅಲ್ಲಿನ ಬಲೂಚಿ ಹೋರಾಟಗಾರರು ಶೇರ್ ಮಾಡ್ಕೊಳ್ತಿದ್ದಾರೆ. ಭಾರತ ಸಾಧಿಸಿರೋದಕ್ಕೆ ಶಭಾಸ್ ಅಂತಿದ್ದಾರೆ. ಪಾಕಿಸ್ತಾನವನ್ನು ನಂಬಬೇಡಿ ನೀವು ಅನ್ನುವಂಥ ಎಚ್ಚರಿಕೆ ಕೊಡ್ತಿದ್ದಾರೆ. ಸೊ ಭಾರತದ ಜೊತೆಗೆ ನಾವು ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಿರುವಂಥ ಬಲೂಚಿಗಳು ನಮಗೆ ಶಸ್ತ್ರಾಸ್ತ್ರಗಳನ್ನು ಕೊಡಿ ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿದ್ದು ಪಾಕಿಸ್ತಾನಕ್ಕೆ ಭರ್ಜರಿ ಶಾಕ್ ಕೊಟ್ಟಿದೆ. ಈಗ ಒಂದೇ ಒಂದು ಕಾರಣ ಬಲೂಚಿಸ್ತಾನ ಸ್ವತಂತ್ರ ಆಗದೆ ಇರೋದಕ್ಕೆ, ಚೀನಾ ಈ ಭಾಗದಲ್ಲಿ ಅವರ ಬೆಲ್ಟ್ ಆ್ಯಂಡ್ ರೋಡ್ ಪ್ರಾಜೆಕ್ಟು ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಬಲೂಚಿಸ್ತಾನದಲ್ಲಿಯೇ ಚೀನಾದ ಹೃದಯ ಇರೋದು ಅಂದರೂ ತಪ್ಪಿಲ್ಲ. ಪಾಕಿಸ್ತಾನವನ್ನು ಯಾಕೆ ಪ್ರೀತಿಸುತ್ತೆ ಅಂದರೆ ಬಲೂಚಿಸ್ತಾನದಲ್ಲಿರುವಂಥ ಸಂಪತ್ತು, ಅಲ್ಲಿ ಚಿನ್ನ, ಲೋಹ ಬೇರೆ ಬೇರೆ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದಾನೇ ಅಲ್ಲಿನ ಭೂಮಿ ಬಹಳ ಫಲವತ್ತಾಗಿದೆ ಅನ್ನೋದು ಗೊತ್ತಿರೋದ್ರಿಂದಾನೇ ಅಮೆರಿಕ ಕಣ್ಣಿದೆ, ಚೀನಾ ಕಣ್ಣಿದೆ. ಎಲ್ಲರೂ ಕೂಡ ಬಲೂಚಿಸ್ತಾನ ನಮ್ಮದಾಗಲಿ ಅನ್ನುವಂಥ ಬಯಕೆ, ಅಂದರೆ ತಮ್ಮ ಹಿಡಿತದಲ್ಲಿರಲಿ ಅನ್ನುವಂಥ ಬಯಕೆಯಲ್ಲಿದ್ದಾರೆ. मैं एक बात वाज़ेह करना चाहता हूँ, इंडिया इतनी जुरात करे, जो 93,000 बंदूकें पाकिस्तान से छीनी थी सरेंडर करते वक्त, वही बंदूक 10-10 गोलियों के साथ हमें दे दे, फिर हम देखें पाकिस्तान कैसे लड़ते। ना हमें एटम बम की जरूरत है, ना हमें मिसाइल की जरूरत है, आपकी सिर्फ वही दे दें। ये सारी अफवाहें, सारी प्रोपेगेंडा। ಅಲ್ಲಿರುವಂಥ ಅನಿಲ ಮತ್ತು ಬೇರೆ ಬೇರೆ ಮಿನರಲ್ಸ್ ಮೂಲ ಸಮೃದ್ಧವಾಗಿರೋದ್ರಿಂದಾಗಿ ಅಮೆರಿಕಾಗೂ ಕಣ್ಣಿದೆ. ಈಗ ಮಾಡಬೇಕಾಗಿರೋದಷ್ಟೇ, ಭಾರತ ಅಮೆರಿಕವನ್ನು ಕೂಡ ರಾಜತಾಂತ್ರಿಕವಾಗಿ ಹೇಗಾದರೂ ವಿಶ್ವಾಸಕ್ಕೆ ತಗೊಂಡು ಬಲೂಚಿಸ್ತಾನ ಫ್ರೀ ಮಾಡೋದಕ್ಕೆ ವಿಶ್ವಸಂಸ್ಥೆಯ ಮೂಲಕವೇ ದಾರಿಯನ್ನು ಓಪನ್ ಮಾಡಿಕೊಡ್ಬೇಕಾಗಿದೆ. ಚೀನಾದ ಕಪಿಮುಷ್ಟಿಯಿಂದ ಅವರನ್ನು ಬಿಡಿಸಬೇಕಾಗಿದೆ. ಅಂದರೆ ಪಾಕಿಸ್ತಾನ ಹೋಲ್ಡ್ ಅನ್ನೋದಕ್ಕಿಂತ ಇಲ್ಲಿ ಚೀನಾ ಯಾವ ಕಾರಣಕ್ಕೂ ಬಲೂಚಿಸ್ತಾನ ಸ್ವತಂತ್ರವಾಗೋದನ್ನು ಬಯಸ್ತಿಲ್ಲ. ತಮ್ಮ ಹಿಡಿತದಲ್ಲಿರಬೇಕು ಅಂದರೆ ಇವರು ಇಲ್ಲೇ ಇರಬೇಕು, ಒದ್ದಾಡ್ತಿರ್ಬೇಕು ಅನ್ನುವಂಥ ಅಸಮಾಧಾನ. ಆದರೆ ಹೆಂಗೆ ಸತಾಯಿಸಿದ್ದಾರೆ ಚೀನಾದವರನ್ನು ಅಂದರೆ ಆ ಬೆಲ್ಟ್ ಆ್ಯಂಡ್ ರೋಡ್ ಪ್ರಾಜೆಕ್ಟ್ ಮೇಲೆ ನಿರಂತರವಾಗಿ ಅಟ್ಯಾಕು, ಅಲ್ಲಿ ಕಾರ್ಮಿಕರು ಬರೋದಕ್ಕೆ ಹೆದರ್ತಿದ್ದಾರೆ, ಇನ್ವೆಸ್ಟರ್ಸ್ ಬರೋದಕ್ಕೆ ಹೆದರ್ತಿದ್ದಾರೆ. ಆ ರೀತಿಯಲ್ಲಿ ಬಲೂಚಿಗಳ ಅಟ್ಯಾಕ್ನಿಂದಾಗಿ ಚೀನಾ ಅರ್ಧಕ್ಕೆ ಪ್ರಾಜೆಕ್ಟ್ ನಿಲ್ಲಿಸಿ ಓಡಿದ್ದೂ ಆಗಿದೆ. ಸೊ ತಮ್ಮ ಬಲ ಏನು ಅಂತ ಈಗ ಚೀನಾಗೂ ರುಚಿ ತಟ್ಟಿಸಿದೆ ಬಲೂಚಿಸ್ತಾನ, ಪಾಕಿಸ್ತಾನದ ಸೇನೆಗೂ ಕೂಡ ಬಿಸಿ ತಟ್ಟಿಸಿದೆ, ಅಮೆರಿಕಾಗೂ ಎಚ್ಚರಿಕೆ ಕೊಟ್ಟಿದೆ. ಈಗ ಭಾರತ ಸ್ವಲ್ಪ ಗಂಭೀರವಾಗಿ ಪ್ರಯತ್ನ ಮಾಡಿಬಿಟ್ರೆ ಬಲೂಚಿಸ್ತಾನ ನಿಜಕ್ಕೂ ಅವ್ರು ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕಾಗತ್ತೆ. ನಾವು ಆಲ್ರೆಡಿ ಅದನ್ನು ಸಾಧಿಸಿದ್ದೀವಿ, ನೀವು ನಾವು ಘೋಷಣೆ ಮಾಡ್ಕೊಂಡಿರೋ ಸ್ವತಂತ್ರ ದೇಶ ಅನ್ನೋದನ್ನು ಒಪ್ಪಿಕೊಳ್ಳುವಂತೆ ಮಾಡಿ ಅಂತ ಮಾತ್ರ ಹೇಳ್ತಿರೋದು. ಈಗ ಸಂಪೂರ್ಣವಾಗಿ ಪಾಕಿಸ್ತಾನದ ಹಿಡಿತದಿಂದ ತಪ್ಪಿಸ್ಕೊಂಡು ತಮ್ಮದೇ ಆಡಳಿತ ಸರ್ಕಾರ ಸ್ಥಾಪಿಸೋದಕ್ಕೆ, ತಮ್ಮ ಸರ್ಕಾರದ ಮೂಲಕವೇ ಆಡಳಿತ ನಡೆಸೋದಕ್ಕೂ ಕೂಡ ಬಲೂಚಿಸ್ತಾನ ಈಗ ತಯಾರಾಗಿ ಘೋಷಣೆಯನ್ನು ಮೊಳಗಿಸಿದೆ. 46% ಜಾಗದಲ್ಲಿ ನಾವು ಹಿಡಿತ ಸಾಧಿಸಿದ್ದೀವಿ ಅನ್ನುವ ಘೋಷಣೆಯನ್ನು ಮೊಳಗಿಸಿದ್ದು ಇದು ಪಾಕಿಸ್ತಾನವನ್ನು ಕಂಗಾಲು ಮಾಡಿರೋ ಬೆಳವಣಿಗೆ. ಸೊ ಬಾರ್ಡರಲ್ಲಿ ಯುದ್ಧ ನಿಂತ್ರೇನಂತೆ, ಒಳಗಡೆ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ. ಅಲ್ಲಿ TTP ಅಟ್ಯಾಕ್ ಮೇಲೆ ಅಟ್ಯಾಕ್ ಮಾಡ್ತಿದೆ ಪಾಕಿಸ್ತಾನಿ ಸೈನಿಕರನ್ನು. ಇಲ್ಲಿ KP ಖೈಬರ್ ಪಖ್ತೂನ್ಖ್ವಾದವರು ಕೂಡ ಸಿಡಿದೆದ್ದಿದ್ದಾರೆ. ಅವರೆಲ್ಲರ ಅಸಮಾಧಾನ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಭೂಪಟದಿಂದ ಅಳಿಸಿ ಹಾಕುವಂತೆ ಮಾಡಬಹುದು. ಸೊ ಭಾರತ ಇಲ್ಲಿದ್ದುಕೊಂಡೇ ಅಲ್ಲಿ ಗೇಮ್ ಪ್ಲ್ಯಾನನ್ನು ರೂಪಿಸೋದಕ್ಕೆ ಖಂಡಿತ ಅವಕಾಶ ಇದೆ ಬಲೂಚಿಗಳ ಮೂಲಕ. ಸೊ ನ್ಯೂ ನೇಷನ್ ಇಸ್ ಬಾರ್ನ್ ಅನ್ನುವಂಥ ಪೋಸ್ಟ್ ಎಲ್ಲ ಕಡೆ ರಾರಾಜಿಸ್ತಾ ಇದ್ದು ಈಗ ಸ್ವಂತ ತಮ್ಮದೇ ರಾಷ್ಟ್ರಗೀತೆಯ ಮೂಲಕ ಅವರು ಪ್ರತಿಧ್ವನಿಸುವಂತೆ ಮಾಡ್ತಾ ಇದ್ದಾರೆ. ಹಾಗೆ ವೀಸಾ ಆನ್ ಅರೈವಲ್ ಭಾರತೀಯರಿಗೆ ಈ ರೀತಿ ಎಲ್ಲ ಪ್ರಿಂಟಿಂಗ್ ಕೆಲಸ, ಪಾಸ್ಪೋರ್ಟ್ ಪ್ರಿಂಟಿಂಗ್ ಕೆಲಸದಿಂದ ಹಿಡಿದು ಭಾರತದ ಕಂಪ್ಲೀಟ್ ಸಪೋರ್ಟ್ ನಮಗೆ ಸಿಗಲಿ. 100% ನಮ್ಮ ಸಪೋರ್ಟ್ ನಿಮಗಿದೆ ಪಾಕಿಸ್ತಾನ ಬಗ್ಬಡಿಯೋದಕ್ಕೆ. ಅದೇ ರೀತಿ ನಿಮ್ಮ ಸಂಪೂರ್ಣ ಬಲ ನಮ್ಮ ಜೊತೆಗಿರಲಿ ಅಂತ ಮೋದಿ ಮೊರೆ ಹೋಗಿರೋದು ಬಲೂಚಿಗಳು. ಕಾದು ನೋಡೋಣ. ಈ ನಿಟ್ಟಿನಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಿರೋ ಒಂದು ಸುಳಿವು ಸಿಗ್ತಿದೆ. ಈಗ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಎದುರು TRF ಮತ್ತು LET ಟೆರರಿಸ್ಟ್ ಎಂಟಿಟಿ ಅಂತ ಲಿಸ್ಟ್ ಔಟ್ ಮಾಡಬೇಕು ಅಂತ ಭಾರತ ವಿಶ್ವಸಂಸ್ಥೆಯ ಅಡಿಯಲ್ಲಿಯೇ ರಾಜತಾಂತ್ರಿಕವಾಗಿ ಒಂದಿಷ್ಟು ಪ್ರಯತ್ನಗಳನ್ನು ಶುರು ಮಾಡಿರೋ ಹೊತ್ತಲ್ಲಿ ಬಲೂಚಿಸ್ತಾನಕ್ಕೆ ಸ್ಥಾನಮಾನವನ್ನು ಖಚಿತಪಡಿಸೋ ನಿಟ್ಟಿನಲ್ಲೂ ಕೂಡ ವಿಶ್ವಸಂಸ್ಥೆಯ ಮೇಲೆ ಒತ್ತಡ ತರೋದು, ಅಮೆರಿಕದ ಮನವೊಲಿಸೋದು, ಇಂಥದ್ದೇನಾದರೂ ಒಂದಿಷ್ಟು ಕೆಲಸಗಳನ್ನು ಶುರು ಮಾಡಬೇಕಾಗಿದೆ. ಈಗ ಅಂಥ ಒತ್ತಡ ಮತ್ತು ಸಂದರ್ಭ ಈಗ ಅಲ್ಲಿ ಕೂಡ ಬಂದಿರೋದು ಪಾಕಿಸ್ತಾನದ ಒಳಗಡೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.